ಪಾಕಿಸ್ತಾನದ ಮಿಲಿಟರಿ ಸಂಘರ್ಷದ ನಂತರ ಕದನ ವಿರಾಮ ಶನಿವಾರ ಆಗಿರುವಂಥದ್ದು. ಅದಾದ ಬಳಿಕ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನದ DGMOಗಳ ಸಭೆ ನಡೆಯುವಂಥದ್ದು. ಸಭೆಯ ನಂತರ ಸಂಪೂರ್ಣವಾಗಿ ಕದನ ವಿರಾಮಕ್ಕೆ ಶಾಶ್ವತವಾಗಿ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಆಗುತ್ತಾ, ಅಥವಾ ಪಾಕಿಸ್ತಾನ ಇನ್ನಾದರೂ ಕೂಡ ಉಗ್ರವಾದ ಏನು ಭಯೋತ್ಪಾದಕರಿಗೆ ಕೊಡುವಂತ ನೆರವನ್ನ ನಿಲ್ಲಿಸುತ್ತಾ, ಅವರಿಗೆ ಕಂಟ್ರೋಲ್ ಮಾಡುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಜೊತೆಗೆ ನಮ್ಮ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಎಲ್ಲೊಂದು ಕಡೆ ಪಾಕಿಸ್ತಾನದ ಮೇಲೆ ದಾಳಿ ಆಗಿರ್ಬೋದು, ಅದಕ್ಕೆ ಆತಂಕಗೊಂಡು ಒಂದಷ್ಟು ವಾಯುನೆಲೆಗಳು ಕೂಡ ನಾಶ ಆಗಿರುವಂಥದ್ದು. ಅದಕ್ಕೆ ಆತಂಕಗೊಂಡು ಪಾಕಿಸ್ತಾನ ಈ ಒಂದು ಶಾಂತಿ ಮಾತುಕತೆಗೆ ಕದನ ವಿರಾಮಕ್ಕೆ ಮುಂದಾಯ್ತಾ ಅನ್ನುವಂಥದ್ದು ಕೂಡ ಚರ್ಚೆ ಆರಂಭ ಆಗಿರುವಂಥದ್ದು, ಚರ್ಚೆ ನಡೀತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಕದನ ವಿರಾಮ ಯಾಕೆ ಆಗುತ್ತೆ, ಇದರ ಪ್ರಕ್ರಿಯೆ ಏನಿರುತ್ತೆ, ಮತ್ತು ವಿಶೇಷವಾಗಿ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ಏನು, ಇವೆಲ್ಲವೂ ಕೂಡ ಮಾತಾಡೋದಕ್ಕೆ ಮೇಜರ್ BA ನಂಜಪ್ಪ ಅವರು ನಮ್ಮ ಜೊತೆ ಫೆಡರಲ್ ಕರ್ನಾಟಕದ ಜೊತೆ ಇದ್ದಾರೆ. ಅವರು ಸಂಪೂರ್ಣವಾಗಿ ಇದ್ರ ಬಗ್ಗೆ ವಿಶ್ಲೇಷಣೆ ಮತ್ತು ಮಾಹಿತಿಯನ್ನ ಕೊಡ್ತಾರೆ. ನಮಸ್ತೆ ಸರ್. ಮೊದಲಿಗೆ ಕದನ ವಿರಾಮ ಆಗಿದೆ, 4-5 ದಿನಗಳ ನಡೆದಂತಹ ಮಿಲಿಟರಿ ನಡುವಿನ ಸಂಘರ್ಷದ ನಂತರ ಕದನ ವಿರಾಮದ ಬಗ್ಗೆ ನೀವು ಹೇಳೋದಾದ್ರೆ ಏನಂತ ಹೇಳಕ್ ಬಯಸ್ತೀರಾ ಸರ್? ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ನಮ್ಮ ಭಾರತದ ಪಹಲ್ಗಾಮ್ನಲ್ಲಿ ಮೊಟ್ಟ ಮೊದಲ ಒಂದು ಉಗ್ರರ ಏನೊಂದು ಕಾರ್ಯಾಚರಣೆ ನಡೆಯಿತು. ಅದಾದ್ಮೇಲೆ ಆ ಉಗ್ರರು ನಮ್ಮ ಅನಾಮಧೇಯ ಕೈಯಲ್ಲಿ ಹತ್ಯಾರಿಲ್ಲದ ಹೆಣ್ಣು ಮಕ್ಕಳನ್ನು ಬೆದರಿಸಿ ಅವರ ಜೊತೆ ಇದ್ದ ಅವರ ಗಂಡಂದಿರನ್ನು ಕೊಂದು ಹಾಕಿದ್ರು. ಅದು ಯಾವ ಜಾತಿ ಅನ್ನೋದನ್ನು ಕಂಡು ಹಿಡಿದು, ಇದಾದ ನಂತರ ಭಾರತ ಯಾವಾಗ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಳ್ಳಲಿಕ್ಕೆ ತನ್ನ ಸಮಯವನ್ನು ತೆಗೆದುಕೊಳ್ತಾ ಇತ್ತೋ, ಆಗ ಸಂಪೂರ್ಣ ದೇಶ ಅಂದ್ರೆ ಮಾಮೂಲಾಗಿ ಬಾಯಿ ಬಡಿಯುವವರೇ ಕೇಳ್ತಾ ಇದ್ರು, ಯಾಕೆ ನರೇಂದ್ರ ಮೋದಿ ಅವರು ಹೆದರು ಬಿಟ್ರ, ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಹೇಳುವಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆದ್ರೆ ನಾವೇನನ್ನು ಕಾಣ್ತೀವಿ ಅಂತ ಹೇಳಿದ್ರೆ, ನಮ್ಮ ಸೇನೆಯ 3 ವಿಭಾಗಗಳು ಏರ್ಫೋರ್ಸ್, ಆರ್ಮಿ, ನೇವಿ ಸಮಾಲೋಚನೆಯನ್ನು ಮಾಡಿ ತಮ್ಮ ಡಿಫೆನ್ಸ್ ಮಿನಿಸ್ಟರ್ ಜೊತೆ, ರಕ್ಷಣಾ ಮಂತ್ರಿ ಜೊತೆ ಮಾತುಕತೆಗಳನ್ನು ನಡೆಸಿ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಅವರಿಗೆ ಹೇಳಿ ಯಾವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಒಂದು ಪಾಠವನ್ನು ಕಲಿಸಬೇಕು ಅವರು ದೀರ್ಘಕಾಲವನ್ನು ತೆಗೆದುಕೊಂಡು, ಅಂದ್ರೆ 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬಹಳಷ್ಟು ಸಮಯವನ್ನು ತೆಗೆದುಕೊಂಡು ತಮ್ಮ ಒಂದು ಯುದ್ಧದ ಕಾರ್ಯರೂಪವನ್ನು ನಿರೂಪಣೆ ಮಾಡಿ ಅವರು ನಮ್ಗೆ ಗೊತ್ತಿರೋ ಹಾಗೆ 7ನೇ ತಾರೀಕಿಗೆ ತಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು. ಇಷ್ಟೊಂದು ದೀರ್ಘಕಾಲ ತೆಗೆದುಕೊಳ್ಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ಅವರು ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಅವ್ರಿಗೆ ಇನ್ನೊಂದು ಏನ್ ಗೊತ್ತಿತ್ತು ಅಂತ ಹೇಳಿದ್ರೆ, ಈ ಬಾರಿಯೂ ಅವರು ಯುದ್ಧಕ್ಕಾಗಿ ಹೊರಟಿರ್ಲಿಲ್ಲ, ಅವರು ಹೊರಟಿದ್ದು ಬರೇ ಯಾವ ನಮ್ಮ ಪಾಪದ ಜನರನ್ನು ಉಗ್ರರು ಬಂದು ಕೊಂದಿದ್ರು ಅದಕ್ಕಿರುವ ಒಂದು ತಕ್ಕ ಪಾಠವನ್ನು ಪಾಕಿಸ್ತಾನಕ್ಕೆ ಕಲಿಸ್ಲಿಕ್ಕೆ. ಆದ್ರಿಂದ ಅವರು 7ನೇ ರಾತ್ರಿ 9 ಉಗ್ರರ ಸ್ಥಾನಗಳನ್ನು ಮಾತ್ರ ಸದೆ ಬಡಿದಿದ್ದು. ಅದರಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ, ಈ ಲೋಕದಿಂದ ಹೊರ ಹೋಗಿದ್ದಾರೆ. ಇನ್ನೊಂದು 150-200 ಉಗ್ರರು ಗಾಯಾಳುಗಳಾಗಿ ಆಸ್ಪತ್ರೆಗಳಲ್ಲಿ ಬಿದ್ದಿದ್ದಾರೆ. ಇಂತಹ ಪರಿಸ್ಥಿತಿಯನ್ನು ತಂದ ಮೇಲೆ ಮುಂದಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ಏನು ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವರು ಒಂದು ವಿಷಯಕ್ಕೆ ತಯಾರಿದ್ರು, ಎಲ್ಲಾದ್ರೂ ಈ ಒಂದು ನಮ್ಮ ಕಾರ್ಯಾಚರಣೆಗೆ ವಿರೋಧವಾಗಿ ಪಾಕಿಸ್ತಾನ ಪುನಃ ನಮ್ಮ ಮೇಲೆ ದಾಳಿಯನ್ನು ಮಾಡಿದ್ರೆ ನಾವು ಏನ್ ಮಾಡ್ತೇವೆ ಹೇಳೋದನ್ನು ಅವರು ಮೊದಲೇ ತಮ್ಮ ಕಾರ್ಯನಿರೂಪಣೆಯಲ್ಲಿ ನಿರೂಪಣೆ ಮಾಡಿಕೊಂಡಿದ್ರು. ಇದಕ್ಕೆ ಪೂರಕವಾಗಿ ನಿನ್ನೆ ನಡೆದಂತಹ ಸೇನೆಯ ಮಹತ್ವದ ಪತ್ರಿಕಾಗೋಷ್ಠಿಯಲ್ಲಿ ಏನು ಸಿಯಾಲ್ಕೋಟು, ಮುರಿಡ್ಡು, ನೂರ್ಖಾನು, ರಫೀಡು, ಮತ್ತೊಂದ್ ಕಡೆ ಸುಕ್ಕೂರು ಸೇರಿದಂತ 9 ಪಾಕಿಸ್ತಾನದ ವಾಯುನೆಲೆಗಳನ್ನ ನಾವು ಹಾನಿಗೊಳಿಸಲಾಗಿದ್ದಂತ ಅಧಿಕೃತವಾಗಿ ನಮ್ಮ ಭಾರತೀಯ ವಾಯುಸೇನೆಯಿಂದ, ನಮ್ಮ ಮಿಲಿಟರಿ ಕಡೆಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಹಾನಿಗೊಳಗಾಗಿತ್ತು. ಹೌದು, ಇದು ಹೇಗೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಒಂದು ಆಚರಣೆಯಲ್ಲಿ, ಯುದ್ಧಾಚರಣೆಯಲ್ಲಿ ನಾವು ಯಾವೊಂದು ಏರೋಡ್ರೋಮ್ಗಳನ್ನು, ಯಾವೊಂದು ಪಟ್ಟಣಗಳನ್ನು ಮುಟ್ಟದೆ ಬರೇ ಉಗ್ರರ ಸ್ಥಾನಗಳನ್ನು, ಉಗ್ರರ ತರಬೇತಿ ಸ್ಥಾನಗಳಿಗೆ ನಾವು ನಮ್ಮ ಮೊಟ್ಟ ಮೊದಲನೆಯ ಇದನ್ನು ಮಾಡಿದ್ದು.
ಟಾರ್ಗೆಟ್ ದಾಳಿಯನ್ನು ಮಾಡಿದ್ದು. ಅದರಲ್ಲಿ ಅವರೊಂದು ಪಾಠವನ್ನು ಕಲಿಬೇಕಿತ್ತು. ಅವ್ರು ಏನ್ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಇದು ಹಳೆಯ 1990ರ ಭಾರತ, ಇದನ್ನು ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಯಾವ ರೀತಿಯಲ್ಲಿ ಬಾಲಾಕೋಟ್ ಆದ್ಮೇಲೆ ನಮ್ಮ ಮೇಲೆ ಒಂದು ದಾಳಿಯನ್ನು ಮಾಡ್ಲಿಕ್ಕೆ ಬಂದ್ರು, ಆ ರೀತಿಯಲ್ಲಿ ಪುನಃ ಅವರು ತಮ್ಮ ಗನ್ನರ್ಸ್ ಅನ್ನು ಅಂದ್ರೆ ಆರ್ಟಿಲರಿಯನ್ನು ಹಾಗೂ ತಮ್ಮ ಏರ್ಫೋರ್ಸ್ ಅನ್ನು ಉಪಯೋಗಿಸಿಕೊಂಡು ನಮ್ಮ ಮೇಲೆ ದಾಳಿಗಳಿಗೆ ಅನುವಾದ್ರು. ಆಗ ಆಲ್ರೆಡಿ ತಯಾರಾಗಿದ್ದ ಮಿಸೈಲ್ಗಳು ಹಾಗೂ ರಾಕೆಟ್ಗಳು, ನಾವು ರಾಕೆಟ್ಗಳ ಬಗ್ಗೆ ಮಾತನಾಡಬೇಕಾದ್ರೆ ಅದನ್ನು ಈ ರೀತಿಯಲ್ಲಿ ಯೋಚನೆ ಮಾಡಿ, ನಿಮ್ಮ ಪುಟ್ಟ ಮಕ್ಕಳು ದೀಪಾವಳಿಯಲ್ಲಿ ರಾಕೆಟ್ಗಳನ್ನು ಉಡಾಯಿಸ್ತಾರೆ. ಅದರ ಮುಂದ್ಗಡೆ ಒಂದು ಮೊನೆಯಾದ ಕೆಂಪಿನ ವಸ್ತು ಇರ್ತದೆ, ಅದ್ರ ಹಿಂದ್ಗಡೆ ಒಂದು ಕೊಳಪಾದ ವಸ್ತು ಇರ್ತದೆ. ಪ್ರತಿ ರಾಕೆಟ್ ಇದೇ ರೂಪದಲ್ಲಿ ಇರ್ತದೆ. ಆದ್ರೆ ನಮ್ಮ ನಮ್ಮ ರಾಕೆಟ್ಗಳು ಮೊದಲನೇ ಭಾಗ ಅದನ್ನು ದೂರಕ್ಕೆ ತೆಗೆದುಕೊಂಡು ಹೋಗ್ತದೆ, ಎರಡನೇ ಭಾಗ ಪೊಳ್ಳಾಗಿರ್ತದೆ. ಯಾಕೆಂದ್ರೆ ಅದು ಯಾರನ್ನು ಹೊಡೆದು ಏನು ನಾಶವನ್ನು ಮಾಡ್ಲಿಕ್ಕಿಲ್ಲ. ಆದ್ರೆ ಸೇನೆ ಉಪಯೋಗಿಸುವ ರಾಕೆಟ್ಗಳು, ಮಿಸೈಲ್ಗಳೇನಿವೆಯೋ ಅವುಗಳ ಒಳಗೆ ಆ ಕೊಳಪೆ ಭಾಗದಲ್ಲಿ ಅದನ್ನು ತೆಗೆದುಕೊಂಡು ಹೋಗುವಂತಹ ಯಂತ್ರಗಳಿರ್ತವೆ ಅಥವಾ ಎಕ್ಸ್ಪ್ಲೋಸಿವ್ಗಳಿರ್ತವೆ. ಸಿಂಪಲ್ ಆದ ರಾಕೆಟ್ ಆದ್ರೆ ಮಿಲಿಟರಿಯಲ್ಲಿ ಮುಂದೆ ನಮ್ಮ ಗನ್ನರ್ಸ್ ಉಪಯೋಗಿಸುವ ರಾಕೆಟ್ಗಳಾದ್ರೆ ಅದರಲ್ಲಿ ಬರೇ ಎಕ್ಸ್ಪ್ಲೋಸಿವ್ಗಳು ತುಂಬಿರ್ತದೆ, ಮದ್ದುಗುಂಡು ತುಂಬಿರ್ತದೆ. ಆದ್ರೆ ಈ ಬ್ರಹ್ಮೋಸ್ ಅಥವಾ ನಮ್ಮ ಸ್ಕ್ಯಾಲ್ಪ್, ಸ್ಟಾಮ್ ಶಾಡೋ ಅಥವಾ ನಮ್ಮ ಹ್ಯಾಮರ್ ಗ್ಲೈಡ್, ಈ ರಾಕೆಟ್ಗಳಲ್ಲಿ ಆ ಕೊಳಪೆ ಭಾಗದಲ್ಲಿ ಇಂಜಿನ್ಗಳಿರ್ತವೆ. ಆ ರಾಕೆಟ್ ಅನ್ನು ತೆಗೆದುಕೊಂಡು ಹೋಗುವಂತಹ ಬಿಡಿ ಭಾಗಗಳಿರ್ತವೆ, ಅದರೊಳಗೆ ಕಂಪ್ಯೂಟರ್ ಚಿಪ್ಗಳಿರ್ತವೆ, ಅವನ್ನು ಗೈಡ್ ಮಾಡುವ ಸಿಸ್ಟಮ್ಗಳಿರ್ತವೆ. ಇವು ಬಹಳ ಮುಂದುವರೆದ ರಾಕೆಟ್ಗಳು. ಸೊ ಈಗ ನಾವು ಯಾವಾಗ ಬ್ರಹ್ಮೋಸ್ ಅಥವಾ ಹ್ಯಾಮರ್ ಗ್ಲೈಡ್ ಅಥವಾ ನಮ್ಮ ಸ್ಕ್ಯಾಲ್ಪೆಲ್ ಇವ್ರ ಬಗ್ಗೆ ನಾವು ಮಾತಾಡ್ತೀವೋ, ಇವೆಲ್ಲ ಬಹಳ ಮುಂದುವರೆದ ರಾಕೆಟ್ಗಳು. ನಾವು ಇದನ್ನು ಬಹಳ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ಬ್ರಹ್ಮೋಸ್ ಅಂದ್ರೆ ಬ್ರಹ್ಮಪುತ್ರ ಹಾಗೂ ಮಾಸ್ಕೋವಿ, ರಷ್ಯಾ ಹಾಗೂ ಭಾರತ ಇಬ್ಬರು ಜೊತೆಗೂಡಿ ತಮ್ಮ ತಮ್ಮ ಒಂದೊಂದು ಬಹಳ ಮಹತ್ತರ ನದಿಗಳ ಹೆಸರನ್ನು ಕೂಡಿಸಿ ಬ್ರಹ್ಮೋಸ್ ಅಂತ ಹೇಳುವಂತ ಒಂದು ಕ್ಷಿಪಣಿಯನ್ನು ಅವ್ರು ತಯಾರು ಮಾಡಿದ್ದಾರೆ. ಇದು 4 ಪ್ಲಾಟ್ಫಾರ್ಮ್ ಗಳಿಂದ ಫೈರ್ ಆಗ್ತವೆ. ಸಬ್ಮೆರೀನ್ ಅಂದ್ರೆ ಸಮುದ್ರದ ಆಳದಿಂದ ಅದು ತನ್ನ ಮಿಸೈಲ್ ಅನ್ನು ಫೈರ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಬ್ರಹ್ಮೋಸ್ ಅನ್ನು ಶಿಪ್ಪಿನ ಮೇಲಿಂದ ಅಂದ್ರೆ ಹಡಗಿನಿಂದ ಇದನ್ನು ಲಾಂಚ್ ಮಾಡಬಹುದು. ಇದನ್ನು ಏರ್ ಫೋರ್ಸ್ ಅವರು ತಮ್ಮ ಏರ್ಪ್ಲೇನ್ ಹೊಟ್ಟೆಯ ಕೆಳಗೆ ಇಟ್ಕೊಂಡು ಹೋಗಿ ಅದನ್ನು ರಿಲೀಸ್ ಮಾಡಬಹುದು, ಅಥವಾ ನಾವು ಭಾರತೀಯ ಸೇನೆ, ಭೂಸೇನೆ ಅದನ್ನು ತಮ್ಮ ಪ್ಲಾಟ್ಫಾರ್ಮ್ ಗಳಿಂದ ಲಾಂಚ್ ಮಾಡಬಹುದು. ಈ ರಾಕೆಟ್ಗಳು ಬಹಳ ಕ್ರಯದ್ದು, ಬಹಳ ಮಹತ್ತರವಾದದ್ದು. ಇವರ ಸ್ಪೀಡ್, ನಮ್ಮ ಸೌಂಡ್ ಅಂದ್ರೆ ನನ್ನ ಸ್ವರ ನಿಮ್ಮ ಹತ್ರ ಬರ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೋ ಅದಕ್ಕಿಂತ 2 ಅಥವಾ 3 ಪಟ್ಟು ಹೆಚ್ಚಿನ ಸ್ಪೀಡಿನಲ್ಲಿ ಟ್ರಾವೆಲ್ ಆಗುವಂತಹ ರಾಕೆಟ್ಗಳಿವು. ಇವುಗಳನ್ನು ನಾವು ಆಗ್ಲೇ ತಯಾರಿ ಮಾಡಿಟ್ಟಿದ್ದು. ಎರಡನೇದು, ಭಾರತ ಸೇನೆಯ ಸ್ಯಾಟಲೈಟ್ಗಳು, ಭಾರತ ದೇಶದ ಸ್ಯಾಟಲೈಟ್ಗಳು. ನಾವು ನಮ್ಮ ಸ್ಯಾಟಲೈಟ್ ಬಿಡಿ, ಇತರ ಪಾಶ್ಚಾತ್ಯ ದೇಶಗಳ ಸ್ಯಾಟಲೈಟ್ ಗಳನ್ನು ತಗೊಂಡೋಗಿ ಅವ ಜಿಯೋ ಸೆಂಟ್ರಿಕ್ ಸ್ಟೇಷನ್ ಅಲ್ಲಿ ನಾವು ಬಿಟ್ಟು ಬರ್ತಾ ಇದ್ದೀವಿ. ಎಷ್ಟೋ ದೇಶಗಳು ನಮ್ಮ ಮುಖಾಂತರ ತಮ್ಮ ಸ್ಯಾಟಲೈಟ್ ಗಳನ್ನು ಜಿಯೋ ಸೆಂಟ್ರಿಕ್ ಸ್ಟೇಷನ್ಗೆ ಕಳಿಸ್ತಾ ಇವೆ. ಹಾಗಿರ್ಬೇಕಾದ್ರೆ ನಮ್ಮ ಹತ್ರ ಎಷ್ಟು ಸ್ಯಾಟಲೈಟ್ ಗಳು ಇರ್ಬೋದು? ನಮ್ಮ ಹತ್ರ ಇರೋ ಸ್ಯಾಟಲೈಟ್ ಗಳು ಎಷ್ಟೊಂದು ಕಾರ್ಯರೂಪದಲ್ಲಿ ಎಷ್ಟೊಂದು ಕೇಪಬಲ್ ಆಗಿವೆ ಅಂತ ಹೇಳಿದ್ರೆ, ಒಂದು ಮನುಷ್ಯ ತನ್ನ ಮನೆಯಲ್ಲಿ ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಅವನು ಏನನ್ನು ತಿಂತಾ ಇದ್ದಾನೆ ಅಂತ ಹೇಳೋದನ್ನ ನಾವು ಫೋಟೋ ತೆಗಿಬಹುದು. ಇಂತಹ ಪವರ್ಫುಲ್ ಆದ ಸ್ಯಾಟಲೈಟ್ಸ್ ಇರ್ಬೇಕಾದ್ರೆ ನಮ್ಮ ಸೇನೆಗಳು ಈ ಸ್ಯಾಟಲೈಟಿನ ಪವರ್ ಅನ್ನು ಪಡ್ಕೊಂಡವರು ಅವರು ಯಾವ ರೀತಿಯಲ್ಲಿ ತಮ್ಮ ಹೋಮ್ ವರ್ಕ್ ಅಂದ್ರೆ ತಮ್ಮ ಮನೆ ಕೆಲಸವನ್ನು ಮಾಡಿರ್ಬೇಕು ಅಂತ ಯೋಚನೆ ಮಾಡಿ, ಅವರು ಪ್ರತಿಯೊಂದು ಟಾರ್ಗೆಟ್ ಅನ್ನು ಎಲ್ಲಾ ದಿಕ್ಕುಗಳಿಂದಲೂ ಅದರ ದೂರ, ಅದರ ಎತ್ತರ, ಅದರ ಅಗಲ, ಅದರೊಳಗೆ ಇರೋದಂಥದ್ದು ಎಲ್ಲವನ್ನು ಕಂಡುಹಿಡಿದು ತಮ್ಮ ಟಾರ್ಗೆಟ್ ಗಳನ್ನು ತಯಾರಿ ಮಾಡಿ ಇಟ್ಕೊಂಡಿದ್ರು. ಯಾವಾಗ ಅವರ ಕಡೆಯಿಂದ ಪುನಃ ಒಂದು ದಾಳಿ ನಡೀತೋ, ನಾವು ಇಮಿಡಿಯೇಟ್ಲಿ ಹಿಟ್ ಅವರ ಎಲ್ಲ ಏರ್ಪೋರ್ಟ್ಗಳು. ಸುಮಾರು 4 ಏರ್ ಬೇಸಸ್, ಅದರಲ್ಲಿ 4 ಏರ್ ಬೇಸಸ್ 11 ಲೊಕೇಶನ್ಸ್ ಅಲ್ಲಿ, ಆ 4 ಏರ್ ಬೇಸಸ್ 6 ಮೇಜರ್ ಏರ್ ಬೇಸ್ಗಳು, ಅದರಲ್ಲಿ 4 ಬಹಳ ಮಹತ್ತರವಾದದ್ದು. ಆ ಏರ್ ಬೇಸ್ಗಳ ಹತ್ರ ನಮ್ಮ ಸೈಲೋಸ್ ಒಳಗೆ ರಾಕೆಟ್ಗಳಿವೆ, ನಮ್ಮ ಎಮ್ಯುನಿಷನ್ ಡಂಪ್ಗಳಿವೆ. ಆ ಎಮ್ಯುನಿಷನ್ ಡಂಪ್ಗಳ ಒಳಗೆ, ಅವರ ಸೈಲೋಸ್ಗಳ ಒಳಗೆ ಅಣು ಬಾಂಬ್ಗಳಿವೆಯಾ ಅಥವಾ ಇತರ ಬಾಂಬ್ಗಳಿವೆಯಾ ನಮ್ಗೆ ಗೊತ್ತಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇಂತಹ 6 ಏರ್ ಬೇಸ್ಗಳಿಗೆ ನಮ್ಮ ದಾಳಿಯನ್ನು ಮಾಡಿದ್ದೇವೆ. ಈ ದಾಳಿ ಆದ ಇಮಿಡಿಯೇಟ್ ಆಗಿ ನಮ್ಗೆ ಕಳೆದ 1 ದಿನದಲ್ಲಿ ಏನ್ ರಿಪೋರ್ಟ್ಗಳು ಬಂದಿವೆ ಅಂತ ಹೇಳಿದ್ರೆ, 2 ಅರ್ಥಕ್ವೇಕ್ ಭೂಕಂಪಗಳನ್ನು ಅವರು ಅನುಭವಿಸಿದ್ದಾರೆ ಅಂತ.
ಇದನ್ನು ತಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ಬೇಕು. ಈ ಭೂಕಂಪಗಳು ನಿಜವಾಗ್ಲೂ ಭೂಕಂಪಗಳಲ್ಲ. ಎಲ್ಲೋ ದೊಡ್ಡ ಎಮಿನಿಷನ್ ಡಂಪ್ಗಳಿಗೆ ಹೊಡಿಬೇಕಾದ್ರೆ ಆ ಎಕ್ಸ್ಪ್ಲೋಷನ್ ಆ ಭೂಮಿಯನ್ನು ಅಲ್ಲಾಡಿಸಿದೆ. 4.5 ರಿಕ್ಟರ್ ಸ್ಕೇಲ್ ಅಲ್ಲಿ ಹಾಗೂ 5.3 ರಿಕ್ಟರ್ ಸ್ಕೇಲ್ ಅಲ್ಲಿ ಅವು ತಮ್ಮ ಕಂಪನಿಯನ್ನು ತೋರಿಸಿವೆ. ಆಗ ನೀವು ಅರ್ಥ ಮಾಡ್ಕೊಳ್ಬಹುದು ಭಾರತ ಪಾಕಿಸ್ತಾನವನ್ನು ಯಾವ ಸ್ಥಿತಿಗೆ ಇಳಿಸಿತ್ತು ಅಂತ. ಅವರ ಏರೋಪ್ಲೇನ್ಗಳನ್ನು ಉಪಯೋಗಿಸಲಿಕ್ಕೆ ಆಗದಂತಹ ಸ್ಥಿತಿಗೆ ಅವರನ್ನು ತಂದು ಹಾಕಿದ್ದು. ಆದ್ರೆ ಆ ಸಮಯದಲ್ಲಿ ಅವರು ಓಡಿದ್ದು ಅಮೆರಿಕದ ಹತ್ರ. ಅಮೆರಿಕದ ಟ್ರಂಪ್ ಅವರು ತಮ್ಮ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಎಷ್ಟೇ ಗಟ್ಟಿಯಾಗಿದ್ರು ಭೂಲೋಕದಲ್ಲಿ ಜಿಯೋ ಪಾಲಿಟಿಕ್ಸ್ ಅನ್ನು ಮಾಡದೆ ಬದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೇಗೆಂತ ಹೇಳಿದ್ರೆ, ಈಗ ಕರ್ನಾಟಕದ ವಿಧಾನಸೌಧದಲ್ಲಿ ನಾನು ಒಂದು ಪಕ್ಷಕ್ಕೆ ಸೇರಿದವನು ಇನ್ನೊಂದು ಪಕ್ಷದವನ ಜೊತೆಲಿ ಸಂಪೂರ್ಣವಾಗಿ ವೈಷಮ್ಯವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ಕಡೆ ಈ ಕಡೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದೇ ರೀತಿ ಯಾವಾಗ ಟ್ರಂಪ್ ಅವರು ಬಂದು ತಮ್ಮ ಮೂಗನ ಇದಕ್ಕೆ ಹಾಕಿದ್ರು, ಒಂದು ಮರ್ಯಾದೆ ತೋರಿಸೋ ರೀತಿಯಲ್ಲಿ. ಯಾಕೆಂತ ಹೇಳಿದ್ರೆ ನಾಳೆ ಯಾರಾದ್ರೂ ಹೇಳ್ಬೋದು, ಅವರು ಅವರ ಅಣುಬಾಂಬನ್ನು ಉಪಯೋಗಿಸಿದಾಗ ನೋಡಿ ಭಾರತಕ್ಕೆ ನಾವು ಚಾನ್ಸ್ ಕೊಟ್ಟು ನಾವು ಹೇಳಿದ್ದು ಯುದ್ಧ ವಿರಾಮವನ್ನು ಮಾಡುವ ಅಂತ, ಅವ್ರು ಮಾಡ್ಲಿಲ್ಲ ಅಂತ. ಅದಕ್ಕೂ ಒಂದು ಚಾನ್ಸ್ ಅನ್ನು ಕೊಟ್ಟಿದ್ದೇವೆ. ಆದ್ರೆ ಅದರ ಇಮ್ಮಿಡಿಯೇಟ್ 3 ಗಂಟೆಗಳ ನಂತರ, ಯುದ್ಧ ವಿರಾಮವಾದ 3 ಗಂಟೆಗಳ ನಂತರ ಚೈನಾದ ಒತ್ತಡದ ಕೆಳಗೆ ಪಾಕಿಸ್ತಾನ ಪುನಃ ತನ್ನ ಕಾರ್ಯವನ್ನು ಆರಂಭ ಮಾಡಿದೆ. ಯಾಕೆಂತ ಹೇಳಿದ್ರೆ ಚೈನಾಕ್ಕೂ ಅಮೆರಿಕಕ್ಕೂ ದೊಡ್ಡ ವೈಷಮ್ಯ ಇದೆ. ಯಾವಾಗ ಅಮೆರಿಕದ ಮಾತಿನ ಪ್ರಕಾರ ಅವರು ಯುದ್ಧ ವಿರಾಮವನ್ನು ಕೋರಿ ನಿಲ್ಸಿದ್ರು, ಅವ್ರು ಹೆದರ್ಕೊಂಡು ನಿಲ್ಸಿದ್ರು ತಮ್ಮ ಯುದ್ಧವನ್ನು. ಆದ್ರೆ ಚೈನಾ ಅವ್ರಿಗೆ ಏನ್ ಹೇಳ್ತು, ನಾನ್ ನಿನ್ನ ಹಿಂದ್ಗಡೆ ಇದ್ದೀನಿ, ನಾನ್ ನಿನ್ನ ನೋಡ್ಕೊಳ್ತೀನಿ, ಮುಂದುವರಿ ನೀನು ಅಂತ ಹೇಳುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟು ಅವರನ್ನು ಪುನಃ ಮುಂದುವರಿಸಿದ್ರು. ತತ್ಪರಿಣಾಮವಾಗಿ ಪುನಃ ಕಳೆದ 2 ದಿನಗಳಿಂದ ನಮ್ಮ ಮಿಸೈಲ್ಗಳು ಹೋಗಿ ಅವರ ತಾಣಗಳನ್ನು ಪಿನ್ ಪಾಯಿಂಟ್ ಅಂದ್ರೆ ಒಂದು ಪಿನ್ ಅನ್ನು ಹೇಗೆ ನಾವು ಹುಡುಕಿ ತೆಗಿತೀವೋ ಆ ರೀತಿಯಲ್ಲಿ ಹೋಗಿ ನಾವು ಅವರ ಟಾರ್ಗೆಟ್ ಗಳನ್ನು ಹೊಡೆದಿದ್ದೀವಿ. ಇವತ್ತು ಅವರ ವಾಯುಸೇನೆ ಯಾವುದಕ್ಕೂ ಇಲ್ಲದಾಗೋಗಿದೆ. ಮತ್ತೆ ಅಲ್ಲಿ ಇಂತಹ ಪರಿಸ್ಥಿತಿ ರಕ್ಷಣೆ ಅಲ್ಲಿರುವಂತಹ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ನಾಶ ಆಗಿದೆ. ಅದು ಕೂಡ ಬಹಳ ಪ್ರಮುಖವಾಗಿರುವಂತಹ ವಿಚಾರ. ನಮ್ಮ ಕಾಮಕಾಜಿ ಡ್ರೋನ್ಗಳು, ಕಾಮಕಾಜಿ ಅಂತ ಹೇಳೋ ಶಬ್ದ ಜಾಪನೀಸ್ ಶಬ್ದ. ಮುಂಚಿನ ಕಾಲದಲ್ಲಿ 1ನೇ 2ನೇ ಮಹಾಯುದ್ಧದಲ್ಲಿ ಕಾಮಕಾಜಿ ಬಾಂಬ್ಗಳನ್ನು ಹೊತ್ತುಕೊಂಡು ಮೈ ಮೇಲೆ ಹೊತ್ತುಕೊಂಡು ಪ್ಯಾರಾಶೂಟ್ ಹಾಕಿಕೊಂಡು ತಮ್ಮನ್ನೇ ತಾವು ಅರ್ಪಣೆ ಮಾಡಿಕೊಂಡು ಇನ್ನೊಂದು ಶಿಪ್ ಅನ್ನು ಬ್ಲಾಸ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ರಂತೆ ಜಪಾನಿ ಸೈನಿಕರು. ತಮ್ಮ ಮೈ ಮೇಲೆ ಬಾಂಬ್ಗಳನ್ನು ಕಟ್ಕೊಂಡು ಒಂದು ಇದನ್ನು ತೆಗೆದುಕೊಂಡು, ಎಂತದ್ದು ಆತ್ಮಾಹುತಿ ದಾಳಿ, ಪ್ಯಾರಾಶೂಟ್ ಅನ್ನು ತೆಗೆದುಕೊಂಡು ಏರೋಪ್ಲೇನ್ ಇಂದ ಹಾರಿ ಬಂದು ಯಾವಾಗ ಒಂದು ಶಿಪ್ ಹತ್ರ ತಲುಪ್ತಿದ್ರು ಆಗ ಪ್ಯಾರಾಶೂಟ್ ಅನ್ನು ಬಿಟ್ಟು ಬಂದು ಹೊಡಿತಿದ್ರಂತೆ ಶಿಪ್ಪಿಗೆ. ಅದು ಕಾಮಕಾಜಿ ಫೈಟರ್ಸ್. ಅದೇ ಹೆಸರಲ್ಲಿರುವ ಕಾಮಕಾಜಿ ಡ್ರೋನ್ಗಳು ತಮ್ಮ ಒಳಗೆ 5 kg ಎಕ್ಸ್ಪ್ಲೋಸಿವ್ ಅನ್ನು ಹೊತ್ಕೊಂಡು ಹೋಗ್ತವೆ. ಹೋಗಿ ಯಾವಾಗ ಅವರು ಝೀರೋ ಇನ್ ಆಗ್ತಾರೋ ತಮ್ಮ ಟಾರ್ಗೆಟ್ ಮೇಲೆ, ಆ ಟಾರ್ಗೆಟ್ ಮೇಲೆ ಬಂದು ಕೂತು ಮತ್ತೆ ಅವು ತಮ್ಮನ್ನು ತಾವು ಸಿಡಿಸ್ಕೊಳ್ತವೆ. ಇವು ಕಾಮಕಾಜಿ ಡ್ರೋನ್ಗಳು. ಇದರಿಂದ ನಾವು ಅವರ ಎಷ್ಟೋ ರಡಾರ್ ಗಳನ್ನು ಇಲ್ಲದೆ ಮಾಡಿಬಿಟ್ಟಿದೀವಿ. ಅವರ ಹತ್ರ ಇರೋ 2 ಸ್ಯಾಟಲೈಟ್ ಗಳಿಂದ ಅವರ ಕಮ್ಯುನಿಕೇಶನ್ ಅನ್ನು ತೆಗೆದು ಹಾಕಿ ಅವರ ಏರ್ ಫೋರ್ಸ್ ಅನ್ನು ಬ್ಲೈಂಡ್ ಮಾಡಿದ್ದೀವಿ. ಬ್ಲೈಂಡ್ ಅಂದ್ರೆ ಕಣ್ಣು ಕಾಣದ ಹಾಗೆ ಮಾಡಿದ್ದೀವಿ. ಯಾವಾಗ ಏರ್ ಫೋರ್ಸ್ಗೆ ತನ್ನ ರಡಾರ್ಗಳಿಲ್ಲವೋ, ರಡಾರ್ ಫೆಸಿಲಿಟೀಸ್ ಇಲ್ಲವೋ, ಆಗ ಅವನು ಒಬ್ಬ ಕುರುಡ ಏರೋಪ್ಲೇನ್ ಏನು ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಬ್ಬ ಕುರುಡನಿಗೆ ಯುದ್ಧವನ್ನು ಹೋರಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಅದೇ ರೀತಿ ಆ ಸ್ಥಿತಿಗೆ ನಾವು ಅವರನ್ನು ತಂದು ನಿಲ್ಲಿಸಿದ್ದೀವಿ. ಮುಂದುವರಿ. ಅಂದ್ರೆ ಭಾರತ ನಡೆಸಿದಂತ ಈ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಒಂದ್ ರೀತಿಯಲ್ಲಿ ಕಂಗಾಲಾಗಿ ಶಾಂತಿ ಮಾತುಕತೆ ಅಥವಾ ಕದನ ವಿರಾಮಕ್ಕೆ ಬಂತಲ್ವಾ? ನನ್ನ ಕೇಳೋದಾದ್ರೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಕಿಸ್ತಾನ ಮಾತ್ರವಲ್ಲ, ನಮ್ಮ ಮೇಲೆ ಈ ಯುದ್ಧವನ್ನು ಪಾಕಿಸ್ತಾನದ ಮುಖಾಂತರ ಹೇರ್ತಾ ಇರುವವರು ಚೀನಾ ಇರ್ಬೋದು, ಪಾಶ್ಚಾತ್ಯ ದೇಶಗಳ ಡೀಪ್ ಸ್ಟೇಟ್ ಇರ್ಬೋದು, ಅವರು ತತ್ತರಿಸಿ ಹೋಗಿದ್ದಾರೆ. ಅವ್ರು ನಿಜವಾಗ್ಲೂ ಯೋಚನೆ ಮಾಡಿಲ್ಲ ಭಾರತಕ್ಕೆ ಇಷ್ಟೊಂದು ಸಾಮರ್ಥ್ಯ ಇದೆ ಅಂತ. ಆದ್ರೆ ಇನ್ನೊಂದು ಮಾತನ್ನು ಯೋಚನೆ ಮಾಡಿಕೊಳ್ಳಿ, ನಮ್ಮದೇ ದೇಶದೊಳಗೆ ನಮ್ಮ ಮೇಲೆ ಹಾರಿ ಬೀಳುವ ಕಾಮಕಾಜಿ ಡ್ರೋನ್ಗಳಿವೆ. ನಾನು ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವ್ರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟ್ರಂಪಿನ ಮಾತನ್ನು ಕೇಳ್ಕೊಂಡು ಯಾಕೆ ಯುದ್ಧ ವಿರಾಮ ಮಾಡಿದ್ರು? ಆಗ ನೀವು ಇಟಲಿಯ ಒಂದು ಮೇಡಮ್ದು ಮಾತನ್ನು ಕೇಳ್ಕೊಂಡು ನಮಗೆ ವಿರೋಧವಾಗಿ ಮಾತಾಡ್ತೀರಾ. ಟ್ರಂಪಿನ ಮಾತನ್ನು ಜಿಯೋ ಪಾಲಿಟಿಕ್ಸ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ತಮ್ಮ ಎಲ್ಲರ ಸಲಹೆ ತೆಗೆದುಕೊಂಡು ಕೇಳಬಾರ್ದ?
ಇದು ಒಂದು ಪ್ರಶ್ನೆ. ಎರಡನೇದು, ನೀವು ಯಾಕೆ ಇದೇ ಅಂತಹ ಒಳ್ಳೆಯ ಒಂದು ಪರಿಸ್ಥಿತಿ, ಇದಕ್ಕಿಂತ ಒಳ್ಳೆಯ ಪರಿಸ್ಥಿತಿ ನಿಮ್ಗೆ ಸಿಕ್ಕೋದಿಲ್ಲ, ನೀವು ಯಾಕೆ ಜಮ್ಮು ಅಂಡ್ ಕಾಶ್ಮೀರ್ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ? ನಾನು ಪುನಃ ನಿಮ್ಮನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ನೀವು ತೆಗೆದುಕೊಳ್ಳುವಾಗ ಅದರ ಜೊತೆಯಲ್ಲಿ ನಿಮಗೆ ಬೈ 1 get 3 crore ಫ್ರೀ ಅಂತ 3 ಕೋಟಿ ಬರ್ತದೆ. ಬೇಕಾ ನಿಮ್ಮ ದೇಶದೊಳಗೆ ಅದು? ಅವರಿಂದ ನಿಮಗೆ ಮುಂದಿನ ಸವಾಲುಗಳು ಬೇಕಾ? ಟೇಕ್ 1 ಟೇಕ್ 3 crore ಫ್ರೀ ಅಂತ ಆಗ್ಬಿಡ್ತದೆ ಅದು. ಸೊ ಎಲ್ಲವನ್ನೂ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ಬಲೂಚಿಸ್ತಾನಕ್ಕೆ ಶಕ್ತಿಯನ್ನು ಕೊಟ್ಟು ಅವರನ್ನು ಪಾಕಿಸ್ತಾನದ ವಿರೋಧ ತಿರುಗಿಸಬೇಕು ಅದನ್ನೂ ಮಾಡಿ, ಬಲೂಚ್ ಆರ್ಮಿ ತನ್ನ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾ ಇದೆ. ಸಿಂಧ್ ಹಾಗೂ ಅಫ್ಘಾನ್ ಬಾರ್ಡರ್ ಅಲ್ಲಿ ಅವರಿಗೆ ತಾಪತ್ರೆಗಳಿವೆ. ಎಲ್ಲ ತಾಪತ್ರೆಗಳಿಗೂ ನಾವು ಕುಮ್ಮಕ್ಕನ್ನು ಕೊಟ್ಟು ಆ ದೇಶವನ್ನೇ ಮುರಿದು ಬೀಳುವಂತಹ ಪರಿಸ್ಥಿತಿಗೆ ತಂದು ನಾವು ಬಿಟ್ಟಿದ್ದೀವಿ. ಇದಕ್ಕಿಂತ ಹೆಚ್ಚಾಗಿ ಏನ್ ಬೇಕಿದೆ? ಪೂರಕವಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಕೂಡ ಹೇಳಿದೆ, ನಮಗೆ ಸಹಾಯ ಮಾಡಿ ಅಥವಾ ನಮಗೆ ನೆರವು ಕೊಡಿ, ನಾವು ಪಾಕಿಸ್ತಾನವನ್ನ ಬಗ್ಬಡಿತೀವಿ ಅಂತ ಕೂಡ ಬಲೂಚಿಸ್ತಾನಿ ಲಿಬರೇಷನ್ ಆರ್ಮಿ ಹೇಳಿರುವಂತದ್ದು. ಖಂಡಿತ. ಹೇಗೆ ಬ್ರಿಟಿಷರು ಹಾಗೆ ಅಮೆರಿಕನ್ನರು ಪಾಕಿಸ್ತಾನವನ್ನು ನಮ್ಮನ್ನು ಬಗ್ಬಡಿಲಿಕ್ಕೆ ಇಟ್ಟಿದಾರೋ ಅದೇ ರೀತಿ ನಾವು ಬಲೂಚಿಸ್ತಾನವನ್ನು ಇನ್ನು ಮುಂದೆ ಸಾಕ್ಬೇಕಾಗ್ತದೆ ಅಂತ ಹೇಳೋದು ನನ್ನ ಒಂದು ಆಶಯ. ರಣತಂತ್ರದ ಒಂದು ಭಾಗ ಅದು. ಅದು ರಣತಂತ್ರದ ಒಂದು ಭಾಗ. ಹೌದು ಸರ್. ಇದು ಈಗ ಕದನ ವಿರಾಮ ಆಗಿರುವಂತದ್ದು ಶಾಂತಿ ಮಾತುಕತೆ ಅನ್ನೋಕ್ಕಿಂತ ಕದನ ವಿರಾಮದ ನಂತರ ನಡೀತಿರುವಂತಹ ಡಿಜಿಎಂಒಗಳ ಮೊದಲ ಸಭೆ ಆಗ್ತಾ ಇರುವಂತದ್ದು ಒಂದು 2 ರಾಷ್ಟ್ರಗಳ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಸಭೆ, ಪಾಕಿಸ್ತಾನ ಮತ್ತು ಭಾರತದ 2 ಮಿಲಿಟರಿ ಕಾರ್ಯಾಚರಣೆ ಜನರಲ್ ಮಿಲಿಟರಿ ಆಪರೇಷನ್ಸ್. ಎಲ್ಲ ಯುದ್ಧಗಳನ್ನು ಎರಡೂ ದೇಶಗಳಲ್ಲಿ ಯುದ್ಧ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದು ಮಿಲಿಟರಿ ಆಪರೇಷನ್ಸ್ ಇನ ಡೈರೆಕ್ಟರ್ ಜನರಲ್. ಡೈರೆಕ್ಟರ್ ಜನರಲ್ ಮಿಲಿಟರಿ ಡಿಜಿಎಂಒ ಕಾರ್ಯ ಹೆಂಗಿರುತ್ತೆ ಸರ್? ಯಾಕಂದ್ರೆ ಈಗ 2 ಶಾಂತಿ ಕದನ ಅಂದ್ರೆ ಕದನ ವಿರಾಮದ ಬಳಿಕ ಮಾತುಕತೆಯ ನಂತರ ಏನ್ ಫಿಕ್ಸ್ ಆಯ್ತು, ಆಗ ಡಿಜಿಎಂಒಗಳ ಪಾತ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ ಡಿಜಿಎಂಒಗಳ ಪಾತ್ರ ಏನಿರುತ್ತೆ ಸರ್? ಡಿಜಿಎಂಒಗಳು ಬರೇ ಅವರ ರಾಜಕೀಯ, ಎಷ್ಟಾದ್ರೂ ಭಾರತದಲ್ಲಿ ಒಬ್ಬ ಜನರಲ್ ನಮ್ಮ ರಾಜಕೀಯ ವ್ಯವಸ್ಥೆಯ ಕೆಳಗೆ, ಡೆಮೋಕ್ರಸಿಯಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆಯ ಕೆಳಗೆ, ನಮ್ಮ ಎಕ್ಸಿಕ್ಯೂಟಿವ್ ಕೆಳಗೆ ನಾವು ಬರ್ತೀವಿ. ಸೊ ಈಗ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಯಾವ ರೀತಿಯಲ್ಲಿ ಹೇಳಿರ್ತಾರೋ ಅದೇ ರೀತಿಯಲ್ಲಿ ಅವರು ಮುಂದುವರಿಲಿಕ್ಕೆ ಸಾಧ್ಯ. ನನಗೆ ಗೊತ್ತಿರೋ ಹಾಗೆ ನಮ್ಮ ದೇಶದ ಮುಖಂಡರು ಇಂಡಸ್ ಟ್ರೀಟಿಯನ್ನು ಪುನಃ ಪರಿಗಣಿಸೋದಿಲ್ಲ, ಅದು ಮುಗಿದ ವಿಷಯ. ಎರಡನೇ ವಿಷಯ ಅವ್ರು ಹೇಳಲಿಕ್ಕಿರೋದು, ಯಾವಾಗಾದ್ರೂ ಇನ್ನೊಂದು ಉಗ್ರಗಾಮಿಯ ದಾಳಿ ಆದ್ರೆ ಇಮಿಡಿಯೇಟ್ ನಾವು ಇದೇ ರೀತಿಯಲ್ಲಿ ಹೊಡಿತೀವಿ ಅಂತ ಹೇಳೋ ಮಾತನ್ನು ಪುನಃ ಹೇಳ್ತಾರೆ. ಮೂರನೇದಾಗಿ ಅವ್ರು ಏನ್ ಹೇಳ್ತಾರೆ, ನಾವು ಮೊದಲು ಯುದ್ಧವನ್ನು ಶುರು ಮಾಡೋದಿಲ್ಲ, ನೀವು ಎಲ್ಲಿಂದಾದ್ರೂ ಒಂದು ಜಾಗದಲ್ಲಿ ಈ ಸೀಸ್ ಫೈರ್ ಅನ್ನು ಪುನಃ ಬ್ರೇಕ್ ಮಾಡಿದ್ರೆ ನಾವು ಆ ಸ್ಥಳವನ್ನು ಸದೆ ಬಡಿತೀವಿ ಅಂತ ಹೇಳಿ ಇದು ಮೂರನ್ನು ಅವ್ರು ಹೇಳ್ತಾರೆ ಅಂತ ಹೇಳುವಂತ ಒಂದು ಆಶ್ವಾಸನೆ ನಮ್ಗಿದೆ. ಕದನ ವಿರಾಮದ ಚರ್ಚೆಯ ಬಳಿಕ ಸರ್, ಕದನ ವಿರಾಮ ಏನಾಗ್ತಾ ಇದೆ ಅದಾದ ಬಳಿಕ ಚರ್ಚೆ ನಡೀತಾ ಆ ಚರ್ಚೆಯ ಬಳಿಕ ಎಲ್ಲವೂ ಕೂಡ ಸುಸೂತ್ರರಾದ್ರೆ, ಎಲ್ಲವೂ ಕೂಡ ಒಪ್ಕೊಂಡ್ರೆ, ಒಂದಷ್ಟು ಷರತ್ತುಗಳು ಕೂಡ ಭಾರತ ಕೊಡುವಂಥದ್ದು ಎಲ್ಲವೂ ಕೂಡ ಒಪ್ಕೊಂಡ್ರೆ ಸಂಪೂರ್ಣವಾಗಿ ಶಾಶ್ವತವಾಗಿ ಕದನ ವಿರಾಮ ಬೀಳುತ್ತಾ ಅಥವಾ ಇದು ತಾತ್ಕಾಲಿಕವಾಗಿ ಇರುತ್ತಾ ಸರ್? ನನ್ನ ಪ್ರಕಾರ ಈ ಕದನ ವಿರಾಮವನ್ನು ನಾವು ಕೇಳಿಲ್ಲ. ನಾವು ಕೇಳೋದಿದ್ರೆ ನಾವು ಪಾಕಿಸ್ತಾನವನ್ನು ಕೇಳ್ತಿರ್ಲಿಲ್ಲ, ನಾವು ಟ್ರಂಪ್ ಅನ್ನು ಕೇಳ್ತಿರ್ಲಿಲ್ಲ, ನಾವು ಚೈನಾವನ್ನು ಕೇಳ್ತಿರ್ಲಿಲ್ಲ, ನಾವು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಗೆ ನಮ್ಮ ಅಪೀಲ್ ಅನ್ನು ಹಾಕ್ತಿದ್ದು. ಇದು ನಮ್ಮ ಕಡೆಯಿಂದ ಹೋಗಿಲ್ಲ ಅನ್ನೋದು ನನ್ನ ಭಾವನೆ. ಈಗ ಇದು ಬಂದಿದೆ, ಪಾಕಿಸ್ತಾನದ ಕಡೆಯಿಂದ ಇದು ಬಂದಿದೆ, ನಾವು ಅವರನ್ನು ಅಕೊಮಡೇಟ್ ಮಾಡ್ತಾ ಇದ್ದೀವಿ ಆಸ್ ಅ ಬಿಗ್ ಬ್ರದರ್, ದೊಡ್ಡ ಸಹೋದರನ ರೀತಿಯಲ್ಲಿ ನಾವು ಆಗ್ಲಿ, ನೀವು ಸೋತೋಗಿದ್ದೀರಾ ಬನ್ನಿ ಮಾತನಾಡೋಣ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಆದ್ರೆ ಇನ್ನೂ ಇದನ್ನು ಕದನ ವಿರಾಮ ಅಂತ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಒಂದು ಆ ಕಡೆ ಈ ಕಡೆ ಫೈರ್ ಆಗೋದು ನಿಲ್ಲಿಸಲ್ಪಟ್ಟಿದೆ. ಈ ಒಂದು ಮಾತುಕತೆ ನಡೆಯುವವರೆಗೆ ನಿಲ್ಲಿಸಿ, ತದನಂತರ ನೋಡೋಣ, ವೇಟ್ ಅಂಡ್ ವಾಚ್ ಅನ್ನೋದನ್ನು ನಾವು ಮಾಡ್ತಾ ಇದ್ದೀವಿ. ಆ ಮಾತುಕತೆಯಲ್ಲಿ ಒಂದಷ್ಟು ಷರತ್ತುಗಳು ಕೂಡ ಭಾರತ ಕೊಡುತ್ತೆ. ಉಗ್ರಗಾಮಿಗಳನ್ನ ಯಾರು ಇದ್ದಾರೆ ಅವ್ರ ನೆಲೆಗಳನ್ನು ಧ್ವಂಸಗೊಳಿಸಬೇಕು, ಮತ್ತೊಂದ್ ಕಡೆ ಏನು POK ಯಲ್ಲಿ ಇರುವಂತಹ ಉಗ್ರ ನೆಲೆಗಳಿಂದ ಅದಕ್ಕೆ ನೀವು ಪೋಷಕರಾಗಬಾರ್ದು, ಅದಕ್ಕೆ ನಾವು ಧ್ವಂಸಗೊಳಿಸಬೇಕು.
ಪ್ರಮುಖ ಉಗ್ರ ನಾಯಕನ, ಅದರಲ್ಲೂ ಕೂಡ ಏನ್ ಲಷ್ಕರ್ ಜೈಷೆ ನಾಯಕನನ್ನ ವಶಕ್ಕೆ ಕೊಡ್ಬೇಕು, ಇವೆಲ್ಲ ಕೂಡ ಡಿಮ್ಯಾಂಡ್ ಕೊಡುತ್ತೆ. ನಮ್ಮ ಭಾರತ ಬೇಡಿಕೆ ಇರುತ್ತೆ. ಅದಕ್ಕೆಲ್ಲವೂ ಕೂಡ ಪಾಕಿಸ್ತಾನ ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದೆಯಾ ಈಗ? ಯಾಕಂದ್ರೆ ಈಗ ಅವ್ರು ಬೇರೆ ದಾರಿನೂ ಕೂಡ ಇಲ್ಲ, ನಿರ್ನಾಮ ಇವತ್ತು ಆಗುವಂತ ಬೆಳಿಗ್ಗೆ ಸ್ಥಿತಿಯಲ್ಲಿರುವಂತ ಪಾಕಿಸ್ತಾನ. ಇವತ್ತು ಬೆಳಿಗ್ಗೆ ನಾನು ಜನರಲ್ ಬಕ್ಷಿ ಅವರ ಮಾತನ್ನು ಕೇಳ್ತಾ ಇದ್ದೆ. ಹ ಒಂದು ಉದ್ದದ ಕಬ್ಬಿಣದ ಪೈಪನ್ನು ತೆಗೆದುಕೊಂಡು ನಾಯಿಯ ಬಾಲವನ್ನು ಅದರೊಳಗೆ ಹಾಕಿ ಹ 2 ವರ್ಷ ಕಟ್ಟಿಡಿ, 3ನೇ ವರ್ಷ ತೆಗಿರಿ, ಅದು ಪುನಃ ಡೊಂಕೆ. ಅದರಲ್ಲಿ ನನಗೆ ಸಂಶಯವೇ ಇಲ್ಲ. ಈಗ ಏನು ತತ್ಕಾಲಕ್ಕಾಗಿ ನಾವು ಒಂದು ಶಾಂತಿಯನ್ನು ಕಾಣ್ತೇವೆ. ಆ ಶಾಂತಿ ಯಾರಿಗೆ ಬೇಕಿದೆ? ಅವರಿಗೆ ಬೇಕಿದೆ. ಅವರು ತತ್ತರಿಸಿ ಹೋಗಿದ್ದಾರೆ, ನಿಮ್ಗೆ ಬೇಕಿಲ್ಲ. ನೀವು ಇನ್ನೂ 10 ದಿನ ನಡೀಲಿಕ್ಕೆ ತಯಾರಿದ್ದೀರಾ. ಆದ್ರಿಂದ ಕೇಳ್ತಾ ಇದ್ದಾರೆ. ನಾವು ಅವರಿಗೆ ಆಸ್ ಅ ಬಿಗ್ ಬ್ರದರ್ ಈ ರೀಜನ್ ನಲ್ಲಿ ಒಂದು ದೊಡ್ಡ ಸಹೋದರನ ರೀತಿಯಲ್ಲಿ ನಾವು ಅವರಿಗೆ ವಿ ಆರ್ ಅಕೊಮಡೇಟಿಂಗ್ ದೆಮ್ ಅಷ್ಟೇ. ಇದು ಅಂದ್ರೆ ಸಂಪೂರ್ಣವಾಗಿ ಯುದ್ಧ ವಿರಾಮ ಆಗ್ತದೆ ಅಂತ ಹೇಳೋದನ್ನು ನಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವ್ ಹೇಳಿದ್ದ ಅಂದ್ರೆ ನೀವ್ ಹೇಳಿದ ವಿಶ್ಲೇಷಣೆಯನ್ನ ಅರ್ಥದಲ್ಲಿ ಹೇಳೋದಾದ್ರೆ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಪಾಕಿಸ್ತಾನ ಯಾವತ್ತಿದ್ರು ಕೂಡ ಅದೇ ರೀತಿ ನಾಯಿ ಬಾಲ ಡೊಂಕೆ ರೀತಿ ಇರುತ್ತೆ. ಆದ್ರೆ ಅವರ ನಡುವನ್ನ ಬಗ್ಸಿದ್ದೀವಿ ಈಗ ಅನ್ನುವಂಥದ್ದು ಒಂದು ಸಮಾಧಾನಕರ ವಿಚಾರ. ಅಂದ್ರೆ ಅವ್ರ ನಡುವನ್ನ ಬಗ್ಸಿ ಶಾಂತಿಗೆ ಈಗ ಕರೆಸಿದ್ದೇವೆ ಆ ನಾವು. ಡೊಂಕು ಬಾಲ ಈಗ ಆ ಡೊಂಕು ಬಾಲ 2 ಕಾಲಗಳ ಮಧ್ಯದಲ್ಲಿ ಹೋಗಿದೆ. ಹಾ, ಎಲ್ಲಿವರೆಗೆ ಅದು ಅಲ್ಲಿ ಇರ್ತದೆ ನನಗೆ ಗೊತ್ತಿಲ್ಲ. ಗೊತ್ತು. ಯಾವಾಗ ಅದು ಪುನಃ ಹೊರಗೆ ಬರ್ತದೋ ಪುನಃ ಅವರ ಆಕ್ಟ್ ಅನ್ನು ಮಾಡೇ ಮಾಡ್ತಾರೆ. ಸರ್, ಅಂದ್ರೆ ದುಃಖದ ನಿನ್ನೆ ವಿಷಯ ಏನು ಅಂತ ಹೇಳಿದ್ರೆ, ಹೇಳಿ ಹೇಳಿ ಸರ್, ಹೇಳಿ. ಬಹಳ ದುಃಖದ ವಿಷಯ ಏನು ಅಂತ ಹೇಳಿದ್ರೆ, ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಅರಿತಿರುವ ನಮ್ಮದೇ ದೇಶದ ನಮ್ಮದೇ ಸಹೋದರರು ನಮ್ಮ ದೇಶದೊಳಗೆ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇರೋದು ಬಹಳ ದುಃಖದ ವಿಷಯ, ದುರಂತ ಅದೊಂದು. ಬಹಳ ದೊಡ್ಡ ದುರಂತ. ಮತ್ತೆ ಇದಕ್ಕೆ ಯಾವ ರೀತಿಯ ಒಂದು ಸೊಲ್ಯೂಷನ್ ಇಲ್ಲ. ಯಾಕೆಂತ ಹೇಳಿದ್ರೆ, ಮನ್ಸು ಮಾಡಿ ನಿಮ್ಗೆ 20 ಕೋಟಿ ಜನರನ್ನು ಕೊಂದ್ಬಿಡ್ಲಿಕ್ಕೆ ಆಗೋದಿಲ್ಲ. ನಾವು ಹಿಟ್ಲರ್ಗಳಲ್ಲ, ನಮ್ಮ ಮೋದಿಜಿ ಅವರು ಹಿಟ್ಲರ್ ಅಲ್ಲ. ಇದು ಬೇರೆ ಯಾವ್ದಾದ್ರು ಪಕ್ಷ ಇದ್ದಿದ್ರೆ ಪ್ರಾಬಬ್ಲಿ ಅವ್ರು ಮಾಡ್ತಿದ್ರು ಏನೋ. ಆದ್ರೆ ಇವತ್ತಿನ ಏನು ಸರ್ಕಾರ ಇವತ್ತಿದೆಯೋ ಅವ್ರು ಇಂತಹ ಕಾರ್ಯವನ್ನು ಮಾಡೋದಿಲ್ಲ, ಮಾಡ್ಲೂಬಾರ್ದು. ಯಾಕಂತ ಹೇಳಿದ್ರೆ ಮನುಷ್ಯನ ಜೀವನ ಅಂತ ಹೇಳುದು ಆ ಮೇಲಿಂದ ಪಡ್ಕೊಂಡು ಬಂದಿರ್ಬೇಕಾದ್ರೆ ಅದನ್ನು ವಾಪಸ್ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವಿ ಹ್ಯಾವ್ ಟು ಬಿ ಪೇಷಂಟ್, ವಿ ಹ್ಯಾವ್ ಟು ಗಿವ್ ದಮ್ ಅ ಚಾನ್ಸ್. ನಾವು ಅವರಿಗೆ ಪದೇ ಪದೇ ಒಂದು ಚಾನ್ಸ್ ಅನ್ನು ಕೊಡ್ಬೇಕು, ಅದನ್ನು ಕೊಡ್ತಾನೆ ಇರ್ಬೇಕು ನಾವು. ಆದ್ರೆ ಇವತ್ತಿನಿಂದ ಮುಂದಕ್ಕೂ ನಾವು ನಮ್ಮ ಶಕ್ತಿಯನ್ನು ಬಲಪಡಿಸ್ಕೊಂಡೇ ಹೋಗ್ತಾ ಇರ್ಬೇಕು. ಶಕ್ತಿಯನ್ನ ಬಲಪಡಿಸ್ಕೊಂಡು ಹೋಗ್ತಾ ಹೋಗ್ತಾ ಇರ್ಬೇಕಂತ ಹೇಳಿದಕ್ಕೆ ಅದಕ್ಕೆ ಪೂರಕವಾಗಿ ಸರ್, ನಿನ್ನೆ ಲಕ್ನೋದಲ್ಲಿ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ ಉತ್ಪಾದಕ ಘಟಕ ಇದು ಏನು ಉತ್ಪಾದಕ ಘಟಕ ಅದು ಲಾಂಚ್ ಆಯ್ತು. ಅದರಲ್ಲಿ ಲಾಂಚ್ ಮಾಡಿದಂತವ್ರು ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು. ಮತ್ತೆ ಜೊತೆಗೆ ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಮಾತನ್ನ ಹೇಳಿದ್ರು, ನೀವು ಬ್ರಹ್ಮೋಸ್ ಶಕ್ತಿ ತಿಳಿಬೇಕಂದ್ರೆ ಹೋಗಿ ಪಾಕಿಸ್ತಾನ ಕೇಳಿ ಅಂತಂದ್ರು. ಅದಾದ ನಂತರ ಬ್ರಹ್ಮೋಸ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳ ವಿಚಾರ ಆಗಿರುವಂತದ್ದು. ಬಹುಶಃ ಬ್ರಹ್ಮೋಸ್ ಬಿಸಿ ಪಾಕಿಸ್ತಾನ ತಟ್ಟಿ ಇರಬಹುದು ಅಂತ ಅನ್ಸುತ್ತೆ. ಬ್ರಹ್ಮೋಸ್ ಬಿಸಿ ಯಾವ ದೇಶಕ್ಕೂ ತಟ್ಟದೆ ಅದು ಹೋಗಿ ತಲುಪಿದ್ರೆ. ಮತ್ತೆ ಬ್ರಹ್ಮೋಸ್ದು ರೇಂಜು ಆಲ್ಮೋಸ್ಟ್ 800 ಕಿಲೋಮೀಟರ್ ಅಂತ, ಅದ್ರ ರೇಂಜ್ 800 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ. 290 ಇದೆ, 450 ಇದೆ. ಬೇರೆ ಬೇರೆ ರೇಂಜ್ಗೆ ಸರಿಯಾದ ಎಂಜಿನ್ ಗಳನ್ನು ಹಾಗೂ ಎಕ್ಸ್ಪ್ಲೋಸಿವ್ ಗಳನ್ನು ಪಡೆದುಕೊಂಡಿರ್ತವೆ. ದೇ ಹ್ಯಾವ್ ಡಿಫರೆಂಟ್ ರೇಂಜಸ್, ದೇ ಹ್ಯಾವ್ ಡಿಫರೆಂಟ್ ಸ್ಪೀಡ್ಸ್ ಅಂಡ್ ದೇ ಹ್ಯಾವ್ ಡಿಫರೆಂಟ್ ಇದು ವಾರ್ ಹೆಡ್ ಲೋಡ್ ಏನಿರ್ತದೆ ಅದು ಬೇರೆ ಇರ್ತದೆ. 5 kg ಇರ್ತದೆ, 50 kg ಇರ್ತದೆ, 100 kg ಇರ್ತದೆ. ಯಾಕೆಂತ ಹೇಳಿದ್ರೆ ಒಂದು ಚಿಕ್ಕ ಬ್ರಿಡ್ಜ್ ಅನ್ನು ಉಡಾಯಿಸಬೇಕಾದ್ರೆ ನಾವು 4 ಸಿಪಾಯಿಗಳು ಹೋಗಿ ಒಬ್ಬೊಬ್ಬರ ಕೈಯಲ್ಲಿ 4 kg ಎಕ್ಸ್ಪ್ಲೋಸಿವ್ ಅನ್ನು ತಗೊಂಡು ಹೋಗಿ ಕ್ರಾಸ್ ಇದರಲ್ಲಿಟ್ಟು ನಾವು ಆ ಬ್ರಿಡ್ಜ್ ಅನ್ನು ಉಡಾಯಿಸಿ ಬರ್ತೇವೆ. ಆದ್ರೆ ಅದನ್ನೇ ಒಂದು ಅತ್ಯಂತ ದೊಡ್ಡ ಬ್ರಿಡ್ಜ್ ಅನ್ನು ಬೀಳ್ಸ್ಬೇಕಾದ್ರೆ ಪ್ರತಿಯೊಬ್ಬನು 50 kg ಹೊತ್ಕೊಂಡು ಹೋಗ್ಬೇಕಾಗ್ತದೆ ಎನಿಮಿ ಟೆರಿಟರಿ ಒಳಗೆ. ಮತ್ತೆ ಹೋಗಿ ಅದನ್ನು ಅಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಅದನ್ನು ಉಡಾಯಿಸಬೇಕಾಗ್ತದೆ. ಆದ್ರಿಂದ ಈಗ ಚಿಕ್ಕ ಪುಟ್ಟ ರಡರ್ ಗಳನ್ನು ಹೊಡಿಲಿಕ್ಕೆ ಕಾಮಕಾಜಿ ಡ್ರೋನ್ಗಳು 5 kg ಎಕ್ಸ್ಪ್ಲೋಸಿವ್ ಅನ್ನು ತಗೊಂಡು ಹೋಗಿವೆ. ಆದ್ರೆ ಬ್ರಹ್ಮೋಸ್ ನನ್ನ ವಾರ್ ಹೆಡ್ ಲೋಡೇ 25 kg ಮೇಲೇನೆ ಇರ್ತದೆ. ನಾನು ನೋಡ್ತಾ ಇದ್ದ ಹಾಗೆ ಕೆಲವೊಂದು 450 kg ಸ್ಕ್ಯಾಲ್ಪ್ ಮಿಸೈಲ್, ಮತ್ತೆ 250 kg ಹ್ಯಾಮರ್ ಗ್ಲೈಡ್ ಮಿಸೈಲ್, ಬ್ರಹ್ಮೋಸ್ ಮಿಸೈಲ್ ಅದು 200 kg ಲೋಡ್ ಅನ್ನು ಹೊತ್ಕೊಂಡು ಹೋಗ್ತೇವೆ. ಆಗ ವಾಟ್
ಎಕ್ಸ್ಪ್ಲೋಷನ್ ಇಟ್ ಕ್ರಿಯೇಟ್ಸ್ ಅಂತ ಯೋಚನೆ ಮಾಡ್ಲಿಕ್ಕೆ ನನಗೆ ಸಾಧ್ಯನೇ ಇಲ್ಲ. ಬಿಕಾಸ್ ಐ ನಾಟ್ ಸೀನ್ ಸಚ್ ಅನ್ ಎಕ್ಸ್ಪ್ಲೋಷನ್. ಆದ್ಮೇಲೆ ಇದ್ದು ಬಂದವನು. ಹೌದು, ಯಾಕಂದ್ರೆ ಯೋಗಿ ನಾಲ್ಕು ಐದು ಆದಿತ್ಯನಾಥ್ ಅವ್ರು ಹೇಳಿದ್ದು ಸಹಿ. ಯೋಗಿ ನಾಲ್ಕು ಆದಿತ್ಯನಾಥ್ ಅವ್ರು ಹೇಳಿದ್ದು ಬಹಳ ಕರೆಕ್ಟ್. ನೀವು ಹೌದು ಅವರನ್ನು ಹೋಗಿ ಕೇಳ್ಬೇಕು, ನಮ್ಮನ್ನು ಕೇಳಿ ಪ್ರಯೋಜನ ಇಲ್ಲ. ಹೌದು. ಈ 4-5 ಇಂಥವರನ್ನು ಕೇಳ. ಹೌದು ಸರ್, 4-5 kg ಸಿಡಿತಲೆಗಳು ಅಥವಾ 4-5 kg ಇರುವಂತ ಎಕ್ಸ್ಪೋಸರ್ ಏನಾಗುತ್ತೆ, ಅದೇ ಕೂಡ ನಿಮ್ಗೆ ಊಹೆ ಮಾಡ್ಕೊಳ್ಳೋ ಕಷ್ಟ. ಅಂತದ್ದು ಬ್ರಹ್ಮೋಸ್ ಕ್ಷಿಪಣಿ 200 kg ಸಿಡಿತಲೆಗಳನ್ನು ಹೊತ್ತುಕೊಂಡು ಹೋಗುವಂತ ಸಾಮರ್ಥ್ಯ ಹೊಂದಿರುವಂತ, ಸುಮಾರು 800 ಕಿಲೋಮೀಟರ್ ವರೆಗೂ ಹೋಗುವಂತ ಸಾಮರ್ಥ್ಯ ಹೊಂದಿರೋದು ಅಂತಂದ್ರೆ, ಆದ್ರಿಂದ ಆಗಬಹುದಾದಂತಹ ಪರಿಣಾಮ ಊಹೆ ಮಾಡಕ್ ಕೂಡ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಬಳಿ ಬ್ರಹ್ಮೋಸ್ ಒಂದ್ ರೀತಿಯ ಬ್ರಹ್ಮಾಸ್ತ್ರ ರೀತಿ ಇರುವಂತದ್ದು ಅಲ್ವಾ ಸರ್? ಹೌದು ಹೌದು ಹೌದು. ಮತ್ತೆ ಈ ಬ್ರಹ್ಮೋಸ್ಗಳ ಜೊತೆಯಲ್ಲಿ ನಮ್ಮ ಹತ್ರ ಏನಿದೆ ಅಂತ ಹೇಳಿದ್ರೆ, ನಮ್ಮ ಸ್ಯಾಟಲೈಟ್ಗಳಿವೆ, ನಮ್ಮ ಕಮ್ಯುನಿಕೇಶನ್ ಇಂಜಿನಿಯರ್ಗಳಿದ್ದಾರೆ, ನಮ್ಮ ಸ್ಯಾಟಲೈಟ್ ಅನ್ನು ಹ್ಯಾಂಡಲ್ ಮಾಡೋ ಟೆಕ್ನಿಷಿಯನ್ಸ್ ಇದ್ದಾರೆ, ಹಾಗೂ ನಮ್ಮ ಹತ್ರ ಏರ್ ಡಿಫೆನ್ಸ್ ರೆಜಿಮೆಂಟ್ಗಳೇ ಇವೆ. ನನ್ನದು ಒಂದು ಚಿಕ್ಕ ನನ್ನ ಶ್ರೀಮತಿಯ ತಮ್ಮನ ಮಗಳು ಏರ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಅವರು ಕೂತ್ಕೊಂಡು ಸ್ಕ್ರೀನಿನ ಮೇಲೆ ನೋಡ್ತಾರೆ ಕ್ಷಿಪಣಿಗಳನ್ನು ಬರುವ ಕ್ಷಿಪಣಿಗಳನ್ನು ಇಲ್ಲಿಂದಲೇ ಅವರು ನ್ಯೂಟ್ರಲೈಸ್ ಮಾಡ್ತಾರೆ. ನಾವು ಇದ್ರ ಬಗ್ಗೆ ಮೊದಲು ಕೇಳಿದ್ದು ಇಸ್ರೇಲಿನಿಂದ ಏನು ಅಂತ, ವಿ ಹ್ಯಾಡ್ ಹರ್ಡ್ ದಟ್ ದೇ ಹ್ಯಾವ್ ಅಯರ್ನ್ ಡೋಮ್. ಆಗ ನಮ್ಮ ಡೋಮ್ ಅನ್ನು ನಾವೇನ್ ಕರಿಬೇಕು, ನಮ್ಮ ಡೋಮ್ ಅಲ್ಲಿ ಒಂದು ವಿರೋಧದಿಂದ ಬಂದ ಒಂದು ಕ್ಷಿಪಣಿ ಬಂದು ಒಳಗೆ ಬೀಳಲಿಲ್ಲ. 100% ಸಕ್ಸಸ್. ಹೇಗಿರ್ಬೇಕು ನಮ್ಮ ಏರ್ ಡಿಫೆನ್ಸ್ ರೆಜಿಮೆಂಟ್ಗಳು, ಯೋಚಿಸಿ. ರಿಯಲಿ ಫೀಲ್ ಪ್ರೌಡ್ ಟು ಸೇ ಐ ಆಮ್ ಅ ಭಾರತೀಯ ಅಂಡ್ ಟು ಶೌಟ್ ಜೈ ಹಿಂದ್. ಖಂಡಿತ ಕೂಡ ನಾವು ಕೂಡ ಅದೇ ರೀತಿ ಹೆಮ್ಮೆ ಪಡುವಂತದ್ದು ಸರ್. ಯಾಕಂದ್ರೆ 4 ದಿನಕ್ಕೆ ಕೂಡ, ಅಂದ್ರೆ ಇದು ಯುದ್ಧ ಆರಂಭ ಆಗಿಲ್ಲ, ಕೇವಲ ಮಿಲಿಟರಿ ಸಂಘರ್ಷದ ನಂತರ ನಾವು ಕೊಟ್ಟಿದ್ದಂತಹ ನಾವು ಪ್ರತಿರೋಧಕ್ಕೆ ಕೇವಲ 4 ದಿನದಲ್ಲಿ ಕೂಡ ಪಾಕಿಸ್ತಾನ ಮಕಡೆ ಮಲಗಿರುವಂತದ್ದು. ಅಯ್ಯೋ ನಮ್ ಶಾಂತಿ ಬೇಕು ಅಂತ ಓಡೋಡಿ ಬಂದಿರುವಂತದ್ದು. ಅಷ್ಟರ ಮಟ್ಟಿಗೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತ ಏಟು. ನನಗೆ ನನ್ನ ಮನಸ್ಸಿನಲ್ಲಿರೋ ಸಂಶಯ, ಅವ್ರು ಹೇಳ್ತಾರೆ 2 ಭೂಕಂಪಗಳಾದವು ಅಂತ. ಒಂದು 4.3 ರಿಕ್ಟರ್ ಸ್ಕೇಲ್ ಅಲ್ಲಿ, ಇನ್ನೊಂದು 5.3 ಏನೋ ಹೇಳಿದ್ರು. ಇವು ನಿಜವಾಗ್ಲೂ ಭೂಕಂಪಗಳ ಅಲ್ಲ? ಎಲ್ಲಾದ್ರೂ ನಾವು ತಪ್ಪಿ ಎಮ್ಯುನಿಷನ್ ಡಂಪ್ ಅನ್ನು ಹೊಡಿಬೇಕಾದ್ರೆ ಎಲ್ಲಾದ್ರೂ ಅವರ ಅಣು ಅಣು ಬಾಂಬ್ಗಳನ್ನು ತಯಾರಿಸಿ ಇಟ್ಟಿದ್ದ ಸೈಲೋಸ್ಗೆ ಹೋಗಿ ಹೊಡೆದಿದ್ದೀವಾ? ಹಾಗಾಗಿ ಯಾಕೆಂತ ಹೇಳಿದ್ರೆ ಈ ಸಂಶಯ ನನ್ನ ಮನಸ್ಸಲ್ಲಿ ಏಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಿನ್ನೆಯ ರಿಪೋರ್ಟ್ಗಳ ಪ್ರಕಾರ ಈಜಿಪ್ಟ್ ಭಾರತಕ್ಕೆ ವಿರೋಧ ಹೋಗೋ ದೇಶ ಅಲ್ಲ, ಈಜಿಪ್ಟಿನಿಂದ ಒಂದು ಶಿಪ್ ಬಂದಿದೆ ಅಂತ ಹೇಳ್ತಾರೆ, ಹಾಗೂ ಈಜಿಪ್ಟಿನಿಂದ ಒಂದು ಏರೋಪ್ಲೇನ್ ಬಂದಿದೆ. ಈಜಿಪ್ಟ್ ಪ್ರೊಡ್ಯೂಸರ್ಸ್ ಬೋರಾನ್ ಅಂತ ಹೇಳುವ ವಸ್ತುವನ್ನು ತಯಾರಿಸ್ತದೆ. ಯಾವಾಗ ಅಣು ಬಾಂಬ್ ಸ್ಫೋಟ ಆಗ್ತದೋ ಆಗ ಆ ದೇಶದಲ್ಲಿ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳಿಕ್ಕೆ ಬೋರಾನ್ ಬಹಳ ಅವಶ್ಯಕತೆ ಇರ್ತದೆ. ಐ ಡೋಂಟ್ ನೋ, ಐ ಹರ್ಡ್ ಇಟ್, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ. ನನಗೂ ಒಂದು ಸಂಶಯ, ಹಾಗೆ ಆಗಿದ್ದರಿಂದ ಎಲ್ಲಾದ್ರೂ ಇವರು ಓಡ್ ಬಂದಿದ್ದಾರಾ? ಹೌದು ಸರ್, ನೀವು ಮಾತಾಡ್ಬೇಕಾದ್ರೆ ನನ್ಗೂ ಕೂಡ ಅದೇ ರೀತಿ ಕೂಡ ಒಂದು ಚರ್ಚೆ ಮತ್ತು ಮನ್ಸಲ್ಲಿ ಒಂದು ಕ್ವಶನ್ ಮೂಡ್ತು. ಯಾಕಂದ್ರೆ ಎಲ್ಲಾ ಮಾಧ್ಯಮಗಳಲ್ಲಿ ಮತ್ತೊಂದ್ ಕಡೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತದ್ದು ಅಣು ಏನು ಸ್ಥಾವರ ಅಥವಾ ಅಣು ಬಾಂಬ್ಗಳನ್ನು ಏನು ಇಟ್ಟಿದ್ರು ಅದರ, ಯಾಕಂದ್ರೆ ಭೂಮಿ ಒಳಗಡೆ ಸಾಕಷ್ಟು ಕೂಡ ಇಡುವಂತದ್ದು, ಅದನ್ನ ರಕ್ಷಣೆ ಮಾಡುವಂತದ್ದು. ಆ ಜಾಗದಲ್ಲಿ ಭೂಮಿ ಒಳಗಡೆ ಆ ಜಾಗದಲ್ಲಿ, ಹೌದು, ಆ ಜಾಗದಲ್ಲಿ ನಮ್ಮ ಮಿಸೈಲ್ಸ್ ಹೋಗಿ ಅಟ್ಯಾಕ್ ಮಾಡಿದ ನಂತರ ಅದು ಪಾಕಿಸ್ತಾನ ಡಿಸ್ಟರ್ಬ್ ಆಗಿದೆ, ಸಾಕಷ್ಟು ಆತಂಕ ಆಗಿದೆ, ಭಯಗೊಂಡಿದೆ ಅನ್ನುವಂಥದ್ದು ಕೂಡ ಬರ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಭೂಕಂಪ ರೀತಿಯಲ್ಲಿ ಕೂಡ ಶಬ್ದ ಕೇಳಿ ಬಂದಿರೋದಂದ್ರೆ ಇದಕ್ಕೂ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂದು ಮ್ಯಾಚ್ ಆಗ್ತಾ ಇರುವಂತದ್ದು. ಹೌದು, ಈ ಕಾರಣಕ್ಕಾಗಿಯೇ ಈ DJMO ಯುದ್ಧ ವಿರಾಮವನ್ನು ಕೇಳ್ತಾ ಇರಬೇಕು ಅಂತ ಹೇಳೋದು ನನಗೆ ಒಂದು ಬಹಳ ಸ್ಟ್ರಾಂಗ್ ಫೀಲಿಂಗ್ ಇದೆ. ಹೀಗಾಗಿದ್ರೆ ನಾವು ಕೂಡ ಇದನ್ನು ಮುಂದುವರಿಸಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ದೇಶ ಅಷ್ಟೊಂದು ನರಳ್ತಾ ಇದೆ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಭಾರತ ಇಸ್ ಕೇಪಬಲ್ ಆಫ್ ಗೋಯಿಂಗ್ ಅಂಡ್ ಹಿಟ್ಟಿಂಗ್ ಹಿಮ್ ಅಗೇನ್. ಮಾನವೀಯತೆಯ ದೃಷ್ಟಿಯಿಂದ, ಹೌದು. DJMO ಸಭೆಯ ಬಳಿಕ ಸಂಪೂರ್ಣವಾಗಿ ಕದನ ವಿರಾಮಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಆಗುತ್ತಾ ಸರ್, ಅಥವಾ ನಾವು ಹೇಳಿದ ರೀತಿಯಲ್ಲಿ ಪಾಕಿಸ್ತಾನ ತಗ್ಗಿ ಬಗ್ಗೆ ನಡೆಯುವಂತಹ ಅಟ್ಲೀಸ್ಟ್ ಅದಕ್ಕಾದ್ರೂ ಯೋಚನೆ ಮಾಡುತ್ತಾ ಪಾಕಿಸ್ತಾನ ಇನ್ನು ಮುಂದಾದ್ರು?
ನನ್ನ ಪ್ರಕಾರ ಪಾಕಿಸ್ತಾನ ಹೇಗೆ ಬಿಹೇವ್ ಮಾಡ್ತದೆ ನಾವು ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೆಲವೊಂದು ಕಂಡೀಷನ್ಸ್ ಅನ್ನು ಖಡಾಖಂಡಿತವಾಗಿ ನಮ್ಮ ಡಿಜಿಎಂಒ ಹೇಳ್ತಾರೆ. ನೀವು ಮೊದಲು ಒಂದು ಯುದ್ಧ ವಿರಾಮವನ್ನು ಬ್ರೇಕ್ ಮಾಡಿದ್ರೆ, ನೀವು ಒಂದು ಸ್ಥಳದಲ್ಲಿ ಮಾಡಿದ್ರೆ ನಾವು 10 ಸ್ಥಳದಲ್ಲಿ ಬ್ರೇಕ್ ಮಾಡ್ತೀವಿ. ನೀವು ಒಂದು ಉಗ್ರರನ್ನು ಬೆಂಬಲ ಮಾಡಿ ಅವ್ರು ಬಂದು ಏನಾದ್ರೂ ಬೇಡದ ಕಾರ್ಯ ನಮ್ಮ ದೇಶದೊಳಗೆ ಮಾಡಿದ್ರೆ ಅದರ 10ರಷ್ಟು ಬಲದಲ್ಲಿ ನಾವು ನಿಮ್ಮನ್ನು ಹೊಡಿತೀವಿ. ಮತ್ತೆ ಇಂಡೋ ಪಾಕ್ ಟ್ರೀಟಿ ಬಗ್ಗೆ, ನಿಮ್ಮ ಸಿಟಿಸನ್ಸ್ ಅನ್ನು ವಾಪಸ್ ಕಳಿಸೋದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಈ ಕಂಡೀಷನ್ಗಳು ದೇ ವಿಲ್ ಬಿ ಪರ್ಮನೆಂಟ್ ಅಂತ ನನ್ಗನ್ನಿಸ್ತದೆ. ಸರ್ ತುಂಬಾ ಧನ್ಯವಾದ ಸರ್. ಕದನ ವಿರಾಮದ ಪ್ರಕ್ರಿಯೆ ಮತ್ತು ನಮ್ಮ ಭಾರತ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಬ್ರಹ್ಮೋಸ್ ಕ್ಷಿಪಣಿ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ನೋಡ್ಬೇಕು, ಇನ್ನಾದ್ರೂ ಮಾತುಕತೆಯ ಬಳಿಕ ಪಾಕಿಸ್ತಾನ ಬಾಲ ಮುಚ್ಕೊಂಡು ಇನ್ನಾದ್ರೂ ಕೂಡ ಉಗ್ರರನ್ನ ಕಂಟ್ರೋಲ್ ಮಾಡುತ್ತಾ? ಯಾಕಂದ್ರೆ ಅವ್ರ ಪಾಕಿಸ್ತಾನನ ಪೋಷಣೆ ಮಾಡ್ತಾರಂಥದ್ದು. ಇನ್ನಾದ್ರೂ ಕೂಡ ಉಗ್ರರಿಗೆ ಅವ್ರು ಏನಾದ್ರು ಕೂಡ ಇನ್ನಾದ್ರೂ ಪಾಠ ಕಲಿಸ್ತಾರ ಅಥವಾ ಇನ್ನಾದ್ರೂ ಉಗ್ರರನ್ನ ಅವರು ಪೋಷಣೆ ಮಾಡೋದು ಕಡಿಮೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ತುಂಬಾ ಧನ್ಯವಾದ ಸರ್ ನಮ್ಮ ಜೊತೆ ಪಾಲ್ಗೊಂಡಿದ್ದಕ್ಕೆ. ಧನ್ಯವಾದ, ನಮಸ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.